So namaste guys. We'll solve some more questions on reflexive symmetry transitive. Okay. Previous class ಅಲ್ಲಿ ಕೂಡ ನಾವು ಸುಮಾರಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರು. ಆ ಒಂದಿಷ್ಟು ಎಕ್ಸಾಂಪಲ್ ಉಂಟು ನೋಡಿ. x, y, x is a wife of y, x, y, x is a father of y. ಆ ಎಕ್ಸಾಂಪಲ್ ನ ಒಟ್ರಾಸಿ ಸಾಲ್ವ್ ಮಾಡಿ ಈಗ. Even though it is simple, ಭಾಳ ತಿಳ್ಕೊಂಡು ಸಾಲ್ವ್ ಮಾಡಿ. ತಿಳಿದಿಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಹೋಗಬೇಡಿ. So we'll go for some more standard examples. ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ ಗೆ ಹೋಗೋಣ ಆಯ್ತಾ. Next level example first in the show that the relation R in the set of real number. Set in ಕೊಟ್ಟನೆ R in ಕೊಟ್ಟನೆ. Set is real numbers, right? Set is a real number. Real number ಅಂದ್ರೆ what are the numbers? All kinds of any ಯಾವುದೇ number except complex number, any number you take it is a real number. Complex number ಅಲ್ಲೂ ಕೂಡ real number ಉಂಟು. Combination of real number will become complex. ಪ್ರತಿ ಒಂದು ನಂಬರ್ ಕೂಡ ರಿಯಲ್ ನಂಬರ್. 1/2, 3/2, 4, 5 ಎಲ್ಲ ರಿಯಲ್ ನಂಬರ್ ಆಯ್ತಾ. ರಿಲೇಷನ್ ಏನು ಕೊಟ್ಟನೆ ಈಗ a, b ಉಂಟು such that a is lesser than or equal to b square is neither reflexive nor symmetric nor transitive. reflexive ಅಲ್ಲ, symmetric ಅಲ್ಲ, transitive ಅಲ್ಲ. reflexive ಅಲ್ಲ ಅಂತ ಪ್ರೂವ್ ಮಾಡಬೇಕು, symmetric ಅಲ್ಲ, transitive ಪ್ರೂವ್ ಮಾಡೋಕೆ ಹೇಗೆ ಬೇಡಿ, ಬಟ್ ಯು ಹ್ಯಾವ್ ಟು ಸಾಲ್ವ್ ದಟ್. ಓಕೆ ಸರಿ. a is lesser than or equal to b. reflexive ಅಂದ್ರೆ ಏನಾಗುತ್ತೆ? For all a, a belongs to R, reflexive clear, correct? Symmetric ಏನಾಗುತ್ತೆ? Symmetric a, b ಇದ್ರಷ್ಟೇ, a, b ಇದ್ರಷ್ಟೇ, ಅದು ಉಲ್ಟಾ ಇದೆ ನೋಡಿ, ಕರೆಕ್ಟಾ? ಟ್ರಾನ್ಸಿಟಿವ್ ಏನಾಗುತ್ತೆ? a, b ಇದ್ರಷ್ಟೇ, b, c ಇದ್ರಷ್ಟೇ, a, c ಉಲ್ಟಾ ಇಲ್ಲ ಅಂತ ನೋಡಿ, ಟ್ರಾನ್ಸಿಟಿವ್. ಓಕೆನಾ? ನಾವೀಗ ಫಸ್ಟ್ ಒನ್ ವಿಲ್ ಗೋ ಫಾರ್ ದಿ ರಿಫ್ಲೆಕ್ಸಿವ್. reflexive ಬನ reflexive ಡೆಫಿನಿಷನ್ ಬರೆಯುವಾಗ reflexive ಬರಿಲ್ಲ. reflexive ಏನಾಗುತ್ತೆ? if a, a belongs to R for all a belongs to a ಅಂದ್ರೆ ಇಲ್ಲ R ಅಲ್ಲ, ಬೇರೆ ಇದು ರಿಲೇಷನ್ ಆರ್, ಇದು ರಿಯಲ್ ನಂಬರ್ ಆರ್. ಓಕೆ, ಬೋತ್ ಆರ್ ಡಿಫರೆಂಟ್. ಇದು ರಿಫ್ಲೆಕ್ಸಿವ್ ನಾ ಇದ್ರಲ್ಲಿ ಇರುವಂತ ಈಗ ಆರ್ ದಲ್ಲಿ ಯಾವ್ಯಾವ ತರ ಎಲಿಮೆಂಟ್ ಎಲ್ಲ ಉಂಟು? 1 ಉಂಟು, 2 ಉಂಟು, 3 ಉಂಟು, 1/2 ಉಂಟು, 3/2 ಉಂಟು. ಎಂತ ನಂಬರ್, ಯಾವ ನಂಬರ್ ಬೇಕಾದ್ರೆ ರಿಯಲ್ ನಂಬರ್ ಅವಲ್ಲ. ಈಗ ಎಂತ ಮಾಡಬೇಕು? ಪ್ರತಿಯೊಂದು ಆಯ್ತಾ 1, 1 ಉಂಟಾರ. ನಾನು ಈ ಎಕ್ಸಾಂಪಲ್ಗೆ x, y ಅಂತ ಬಂದ್ರೆ ಏನಾಗುತ್ತೆ? x should be lesser than or equal to y square. ಕರೆಕ್ಟ್ ಅಲ್ಲ? x should be less, ಇದು ಸ್ಯಾಟಿಸ್ಫೈ ಆದ್ರೆ ಮಾತ್ರ I can write x, y. Is it okay? ನಾನು a, b belongs to R ಅಂತ R ಒಳಗಡೆ a, b ಬರಿತಾವನಂದ್ರೆ ಅರ್ಥ ಎಂತ? ನಾವು ಚೆಕ್ ಮಾಡಿದ್ರೆ ನಮ್ಗೆ ಇದು ಪ್ರೂವ್ ಆಗದಂತ ಅರ್ಥ, ಕರೆಕ್ಟಾ? ಈಗ 1, 1 ಬರಿಬೋದಾ? R ಒಳಗಡೆ 1, 1 ಬರಿಬೋದಾ? R ಒಳಗಡೆ 1, 1 ಬರಿಬಹುದು, ಬಿಕಾಸ್ ಇದನ್ನ a ಇದನ್ನ b ಅಂತ ಕರೆದ್ರೆ 1 lesser than or equal to 1 square. lesser than or equal ಎರಡು ಟರ್ಮ್ ಅಲ್ಲಿ, ಸಾರಿ, ಎರಡು ಇನ್ಇಕ್ವಾಲಿಟಿಯಲ್ಲಿ ಒಂದು ಟ್ರೂ ಆಗಿರಬೇಕು. ಓಕೆ, 2, 2 ಉಂಟಾ? ಲೆಸ್ಸರ್ ದನ್ ಆರ್ ಈಕ್ವಲ್ ಟು 3, 3 ಉಂಟಾ? 1/2, 1/2 ಉಂಟಾ? ಇಲ್ಲ. ಇದ್ರ ಒಳಗಡೆ 1/2, 1/2 ಅನ್ನೋದು ಬಿಲಾಂಗ್ಸ್ ಆಗತ್ತಾ? ನೋ. ಇದು a, ಇದು b ಆದ್ರೆ 1/2 lesser than or equal to 1/2 ಸ್ಕ್ವೇರ್ ಆಯ್ತು, 1/2 lesser than or equal to 1/4 ಆಯ್ತು. ಅವಾಗ ಪ್ರತಿಯೊಂದು ಎಲಿಮೆಂಟ್ ಈ ತರ ಶೇಪ್ a, a belongs to R ಅನ್ನೋದು ಫಾಲ್ಸ್ ಆಗುತ್ತೆ. ಗೆಟಿಂಗ್ ಪಾಯಿಂಟ್? 1/2 ಮಾತ್ರ ಅಲ್ಲ, you can take 1/3, 1/3 ಟ್ರೂ ಆಗುತ್ತೇನಾ? ಎನಿ ನಂಬರ್ you can write. Is it okay? That means it is not reflexive. ಇದು ಒಂದು ಆಗ್ಬಿಟ್ರೆ ಜೈ ಅನ್ಬೇಡಿ, ಇದಕ್ಕೊಂದು ಆಗ್ಬಿಟ್ರೆ ಜೈ ಅನ್ಬೇಡಿ, ಪ್ರತಿ ಒಂದು ಟ್ರೂ ಆಗಬೇಕು. For all elements belongs to the set A or set here real number given. Clear picture? Understanding? Gajibiji? So clear, right? Okay. ಸರಿನಾ? ಬರೆಯು ಪ್ಯಾಟರ್ನ್ ಹೆಂಗೀಗ? ಬರೆಯು ಪ್ಯಾಟರ್ನ್ ಹೆಂಗೆ? here ಎಂತ ಬರೆಯುವ? 1/3 not belongs to R. ಓಕೆ ಸರ್, ನಮ್ಗೆ 1/3 ಬೇಡ, 1/2 ಬೇಕು. ಎಲ್ಲಿ ನಿಮ್ಮ ಮನಸ್ಸು ಬಂದು ಬರೆಯು, ತಪ್ಪರಿ ಬೇಡ. 1/3 not belongs to R because since we are all beginners, we'll write the because reason. Correct? No.
because this is not equal. Understanding? Very good. That means the given relation is reflexive? No. No. R is not reflexive. Is it okay? Reflexive clear? Then ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಉಂಟು. ಇಲ್ಲಿ ಕಡಿಮೆ ಮಾಡೋಣ. 1/3, 1/3. Is it belongs to R? No. Therefore it is not reflexive. Symmetric ಹೋಗೋಣ. ಇವತ್ತು ವಿಡಿಯೋದಲ್ಲಿ ಟೈಪ್ ಜಾಸ್ತಿ ಆದರೂ ಅಡ್ಡಿಲ್ಲ ಆಯ್ತಾ. ಕ್ಲಿಯರ್ ಕಟ್ ಪಿಕ್ಚರ್ ತಿಳ್ಕೊಳ್ಳಿ. ಓಕೆ ಅಲ್ಲ? ಕ್ಲಿಯರ್ ಕಟ್ ಪಿಕ್ಚರ್ ತಿಳ್ಕೊಳ್ಳಿ. ಸಿಮೆಟ್ರಿಕ್ ಏನಾಗುತ್ತೆ, ಎ ಕಮ ಬಿ ಇದ್ರೆ ನೀವು ರೆಗ್ಯುಲರ್ ಇದ್ರೆ ನಾನು ಮತ್ತೇನಾದ್ರು ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ಬೋದಿತ್ತು. ಒನ್ಸ್ ಯು ಕಮ್ ಟು ದಿ ಕಾಲೇಜ್, ಬಿ ಪಂಟರ್ ಇನ್ ದಿಸ್, ಬಿ ಪರ್ಫೆಕ್ಟ್ ಇನ್ ದಿಸ್. ಓಕೆ, ಎ ಕಮ ಬಿ ಇರಬೇಕು. ಎ ಕಮ ಬಿ ಇದ್ರಷ್ಟೇ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಉಂಟಾ ಇಲ್ಲ ಅಂತ ಚೆಕ್ ಮಾಡಿ. ಇಸ್ ಇಟ್ ಓಕೆ? ಎ ಕಮ ಬಿ ಇದ್ರೆ ಬಿ ಕಮ ಇದಿರುತ್ತೆ ಸಿಮೆಟ್ರಿಕಲಿ, ಪ್ರತಿಯೊಂದರಲ್ಲೂ ಇರುತ್ತೆ ಆಯ್ತಾ. ಈಗ ಯಾವ ತಗೋವ, ಹಿಯರ್ ಯಾವ ತಗೊಂಡ, ಯಾವ್ದು ಟ್ರೂ ಆಗೋದು ಅಂತ ತಗೊಳ್ಳಿ. 1,4 ತಗೊಳ್ಳ. 1,4 ಬಿಲಾಂಗ್ಸ್ ಟು ಆರ್ ಉಂಟಾ ಇಲ್ಲ? 1,4 ಅನ್ನೋದು ಇದ್ರ ಒಳಗಡೆ ಬರುತ್ತೆ ಇಲ್ಲ, ಬಿಕಾಸ್ ಇದನ್ನ ಎ ಬಿ ತಗೊಂಡ್ರೆ 1 is lesser than or equal to 4 square. True it is, correct. But 4,1 is it belongs to R? No, because 4 is not lesser than 1 square. Understanding point? This implies ಅದೇ ಈ ರಿಯಲ್ ನಂಬರ್ ಅಂತ ಚೇಂಜ್ ಮಾಡಲ. ರಿಯಲ್ ನಂಬರ್ ಸೆಟ್ ಬರ್ಬೋದು, ನ್ಯಾಚುರಲ್ ನಂಬರ್ ಸೆಟ್ ಬಂದಿದ್ರೆ ಸೆಟ್ ಆಫ್ ರಿಯಲ್ ನಂಬರ್ ಇರಬಹುದು, ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇದ್ರೆ ರಿಫ್ಲೆಕ್ಸಿವ್ ಆಗ್ತಿತ್ತಿಲ್ಲ? ಕರೆಕ್ಟ್ ಅಲ್ಲ? ಓಕೆ, ಅದು ಆಮೇಲೆ ಬೇಕಾದ್ರೆ ಮಾಡ್ತಾ ನಿಮ್ಗೆ ಅನ್ಸುತ್ತೆ ಸರ್ ಇದನ್ನು ರಿಪ್ಲೇಸ್ ಮಾಡೋದೆಲ್ಲ ಪಂಟರ್ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತಾಯ್ತಾ. ಟ್ರಾನ್ಸಿಟಿವ್ ಹೋಗೋಣ. ಈಗ ಎಷ್ಟು ಉಂಟಲ್ಲ ಅಷ್ಟು ಮಾತ್ರ ವಿಚಾರ ಮಾಡಿ. ಟ್ರಾನ್ಸಿಟಿವ್ ಹೋಗೋಣ. ಟ್ರಾನ್ಸಿಟಿವ್ ಇದು ಮಾತ್ರ ಬಹಳ ಮಜಾಕ. ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮಾಡಬೇಕು, ಎ ಕಮ ಬಿ ಇರಬೇಕು, ಬಿ ಕಮ ಸಿ ಇರಬೇಕು, ಎ ಕಮ ಸಿ. ಅದು ಎರಡನೇ ಕಂಡೀಷನ್ ತಗೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಟ್ರಾನ್ಸಿಟಿವಿಟೀಸ್. ಡೆಫಿನೇಷನ್ ಬರೀಲ್ಲ. ಎ ಕಮ ಬಿ ಇರಬೇಕು, ಬಿ ಕಮ ಸಿ ಇರಬೇಕು, ಇಂಪ್ಲಾಯ್ಸ್ ಎ ಕಮ ಸಿ ಉಂಟೋ ಇಲ್ಲ ಅಂತ ಚೆಕ್ ಮಾಡಬೇಕು. ಇರ್ಬೇಕಂತ ಹೇಳಿಲ್ಲ, ಉಂಟೋ ಇಲ್ಲ ಅಂತ ಚೆಕ್ ಮಾಡ್ಬೇಕಾಯ್ತಾ. ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಇಜಿ ಸೊ ಕ್ಲಿಯರ್, ವೆರಿ ಗುಡ್. ಓಕೆ, ನಂಬರ್ ಪಟ ರಿಯಲ್ ನಂಬರ್, ಎನಿ ನಂಬರ್, ಚಾನ್ಸ್ ಇಟ್ ಇಸ್ ರಿಯಲ್ ನಂಬರ್. ಎ ಕಮ ಬಿ ತಗೊಳ್ಳಲಾದ ನಂಬರ್ 3,2 ಬಿಲಾಂಗ್ಸ್ ಟು ಆರ್. 3,2 belongs to R alena, because 3 is lesser than 2 square. Okay, is it okay? And ಯಾವುದು ನಂಬರ್ 2,1.5 belongs to R ಹೌದಲ್ಲ? ಅದರ್ ಸೈಡ್ ನೋಡಿ, ಅದರ್ ಸೈಡ್ ನಂಬರ್ ಇದೆ ಸರ್ ತಿಳ್ಕೊಂಡು. 3,2 2,1.5 ಎನಿ ನಂಬರ್ ಯು ಕ್ಯಾನ್ ಟೇಕ್. ಮನೆಗೆ ಕೂತಲ್ಲಿ ಥಿಂಕ್ ಮಾಡಿ, ಒಂದು ಚಹಾ ಗ್ಲಾಸ್ ಇಟ್ಕೊಳ್ಳಿ, ಚಹಾ ಕಾಫಿ ಮಸ್ತ್ ಕುಡಿತಾ ಮತ್ತು ನಂಬರ್ ವಿಚಾರ ಮಾಡಿ. ಈಗ 3,2 2,1.5. ಓಕೆ, ಇದೆರಡು ಬಿಲಾಂಗ್ಸ್ ಆಗುತ್ತಿಲ್ಲ ನೋಡಿ. ಬೇಕಾದ್ರೆ ಹೇಳಿ ನೋಡಿ, 2 is lesser than 1.5 whole square, because a is lesser than or equal to b square ಅನ್ನೋದು ನಮ್ಮ ರಿಲೇಷನ್. ಕರೆಕ್ಟ್ ಅಲ್ಲ? 1.5 whole square ಅಂದ್ರೆ 2 point something you will get. 2 point something is greater than 2. That is true. ಕರೆಕ್ಟ್ ಅಲ್ಲ? a, b ಉಂಟು, b, c ಉಂಟು, but 3,1.5 is it belongs to R? Is it belongs to R? No, because 3 is not lesser than 1.5 square. Is it okay? Therefore it is not transitive. Getting point? So clear idea. Today's class clear ಬರ್ತಾ ಉಂಟಲ್ಲ? ಮತ್ತು ಬರ್ತಾ ಸುಮಾರಷ್ಟು ಎಕ್ಸಾಂಪಲ್ ಉಂಟು. But this many are very standard examples. Take a screenshot. This one, very standard examples. You may get one question in your board exam. If it is not cancelled. Board exam cancel ಆಗಿಲ್ಲ ಅಂದ್ರೆ ಇದು ಬರುತ್ತೆ. ಓಕೆ ಸರಿ. ಸೊ ಕ್ಲಿಯರ್. therefore the given relation is ಅವ್ರು ಹೇಳಿದ ಕ್ವಶನ್ ನೈದರ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್ ಅಂತ ಒಪ್ಪೋದ. ವೆರಿ ಗುಡ್. ಓಕೆ, ಡನ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಅಂತ ಉಂಟು, ಅದು ಮಿಸ್ ಆಯ್ತು ಕ್ವಶನ್. ಮಾಡ್ಯುಲಸ್
ಆಫ್ a minus b ಸಿಲ್ವನ್ ಬರ್ತಾನೆ ಮಾಡ್ಯುಲಸ್ ಆಫ್ a minus b ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ a is equal to 1 2 3 4 5 ಕರೆಕ್ಟಾ 1 2 3 4 5 6 r is equal to a comma b such that b is equal to a plus 1 ಓಕೆ ಮತ್ತೊಂದು ತಿಳ್ಕೊಳ್ಳಿ ಎಲ್ಲೆಲ್ಲಿ ಆರ್ಡರ್ ಪೇರ್ ಬರ್ಕೊಂಬರ್ತದಲ್ಲ ಬರ್ಕೊಂಬಿಡಿ ಈಸಿ ಆಗುತ್ತೆ ಹಿಂದ್ಗಡೆ ಇನ್ಇಕ್ವಾಲಿಟಿ ಆರ್ಡರ್ ಪೇರ್ ಬರೋ ಕಷ್ಟ ಅಲ್ಲ ಎಷ್ಟಂತ ಬರೀತೀರಿ ಆರ್ಡರ್ ಪೇರ್ ಬರೋ ಕಷ್ಟ ಅಲ್ಲ ಇದಕ್ಕೆ ಆರ್ಡರ್ ಪೇರ್ ಬರೋದು ಈಸಿ ಈಕ್ವಾಲಿಟೀಸ್ ಅಷ್ಟೇ ಉದ್ದೇಶ ಅಷ್ಟೇ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಷ್ಟೇ 3 ಮಾರ್ಕ್ಸ್ ಬರುತ್ತೆ ಇದು ಆಕ್ಚುಲಿ y is equal to x plus 1 ತರ ಇದೆ ಸಿಂಬಲ್ ನೋಟ್ ಕನ್ಫ್ಯೂಸ್ ಆಗಬೇಡಿ ಸೆಕೆಂಡ್ ಇಯರ್ ಅಲ್ಲಿ ವೆರೈಟಿ ಸಿಂಬಲ್ ನಿಮಗೆ in inverse trigonometry function these are all the elements of a it is all a ಮತ್ತು b ಅನ್ನೋದು for all a b belongs to a don't get confused a ಮತ್ತು b ಅನ್ನೋದು ಎರಡೂ ಕೂಡ a ಸೇರಿರಬೇಕು ಓಕೆ ಈ ಪಾಯಿಂಟ್ here dependent ಯಾವುದು independent ಯಾವುದು what is dependent what is independent a is independent b is dependent right when a point take a is equal to 1 if point take a is equal to 2 if point take a equal to 3 4 5 6 no 6 unda no that's enough ಅಷ್ಟೇ ಸಾಕು ನಮಗೆ ಮತ್ತೆ ತಗೊಂಡ್ರೆ ಆಗೋದಿಲ್ಲ ಓಕೆ ರಿಫ್ಲೆಕ್ಸಿವ್ ಅನ್ನ ಡೆಫಿನೇಷನ್ ಬರೆದಿಲ್ಲ ಹೀಗೆ ಬಿಕಾಸ್ ನಾನು ಹೆಂಗು ಅಂತ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಪಬ್ಜಿ ಲೆವೆಲ್ 1 ಪಬ್ಜಿ ಲೆವೆಲ್ 2 ದಾಟ್ ಬಂದ್ರಲ್ಲ ಓಕೆ ರಿಫ್ಲೆಕ್ಸಿವ್ ಯಾಕೆ ಆಗೋದಿಲ್ಲ ಅಂದರೆ 1,1 ಇರಬೇಕಿತ್ತು ಇಲ್ಲ 2,2 ಇರಬೇಕಿತ್ತು 3,3 ಇರಬೇಕಿತ್ತು 4,4 ಇರಬೇಕಿತ್ತು 5,5 ಇರಬೇಕಿತ್ತು 6,6 ಇರಬೇಕಿತ್ತು ಇದು ಯಾವುದೂ ಇಲ್ಲ ಇಲ್ಲಿ ಕರೆಕ್ಟ್ ಅಲ್ಲ therefore ಪ್ರತಿಯೊಂದು therefore this r is not reflexive is it okay we'll go for symmetry ಹೋಗಿ ಒಂದು ಯಾವ್ದಾದ್ರು ನಂಬರ್ ಕೊಡಿ ಸಿಮೆಟ್ರಿಗೆ ಯಾವ್ದಾದ್ರು ನಂಬರ್ ಮನ್ಸಲ ನಂಬರ್ ಮತ್ತೊಂದು ಯಾವ್ದಿತ್ತು ಇಸ್ ಮಲ್ಟಿಪಲ್ ಆಫ್ 4 ಅನ್ನೋದಿತ್ತಲ್ಲ ಇಂಪಾರ್ಟೆಂಟ್ ಅದು ಇನ್ಕ್ಲೂಡ್ ಆಗಲ್ಲ ಈಗ ನೋಡಿ ನೋಡೋಕೆ ಒಂದು ಹೊಸ ಕ್ವಶನ್ ತಲೆ ಬಂದಿದೆ ಓಕೆ ಸಿಮೆಟ್ರಿಕ್ ಆಗತ್ತಾ ಸಿಮೆಟ್ರಿಕ್ ನೋಡಿ ಇದಾ ಮತ್ತೊಂದು ಎಲ್ಲ ಯೂಟ್ಯೂಬ್ ಎಲ್ಲ ವಿಡಿಯೋ ನೋಡಿ ಇದೆಂತ ಉಂಟಲ್ಲ ಚಾನಲ್ ದೇರ್ ಆರ್ ಸೋ ಮೆನಿ ಚಾನಲ್ಸ್ ರೈಟ್ ಫೇಮಸ್ ಚಾನಲ್ ಐ ಟೆಲ್ ಯು ಆಲ್ faculties are from IIT this that correct good but don't accept anything blindly that's what I want to say other come 1,2 ಕರೆಕ್ಟಾ ಅದರಿಂದ ನಮಗೆ ಗೊತ್ತಾಗುತ್ತೆ ಸಿಮೆಟ್ರಿಕ್ ಅಲ್ಲ ಹೇಳಿ ಆದರೂ ಮತ್ತೆ ಸುಮ್ಮನೆ ಒಂದು ಸಾಕು ಓಕೆ ಸೊ ಹಿಯರ್ 1,2 belongs to R but 2,1 does not belongs to R. This implies R is not symmetric. Okay. ಟ್ರಾನ್ಸಿಟಿವ್ದಲ್ಲಿ a, b ಇರಬೇಕಿತ್ತು ಟ್ರಾನ್ಸಿಟಿವ್ದಲ್ಲಿ a, b ಇರಬೇಕು b, c ಇರಬೇಕು a, c ಉಂಟಾ ಇಲ್ಲೋ ಹೆಂಗೆ ಹೇಳ್ತಾನೆ ಬನ್ನಿ a, b ಇರಬೇಕು b, c ಇರಬೇಕು a, c ಉಂಟಾ ಇಲ್ಲೋ ಓಕೆ ಇದೇ ತಗೋಣ here 1,2 belongs to R and 2 ದಿಂದ ಸ್ಟಾರ್ಟ್ ಆಗೋದು ಯಾವ್ದಾರು ಉಂಟಾ ಉಂಟು ಕರೆಕ್ಟ್ ಅಲ್ಲ ಬಟ್ 1,3 is not there in R correct therefore it is not transitive is it okay so clear idea very good ತೈಲ ಇದು ವಿಡಿಯೋ ಹೊರಗೋತಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಮೂರನೇದಲ್ಲ ಸೆಟ್ ಆಫ್ ರಿಯಲ್ ನಂಬರ್ ಸೆಟ್ ಆಫ್
ಶೋರ್ ರಿಫ್ಲೆಕ್ಸಿವ್ ಅಂದ್ರು ಟ್ರಾನ್ಸಿಟಿವ್ ಅಂದ್ರು ಅದು ಸಿಮೆಟ್ರಿಕ್ ಅಲ್ಲ ಅಂದ್ರು ಅಕ್ಕ ರಿಫ್ಲೆಕ್ಸಿವ್ ಹೌದಾ ಅನ್ಸದ ರಿಫ್ಲೆಕ್ಸಿವ್ ಹೌದಲ್ಲ ರಿಯಲ್ ನಂಬರ್ ಇಂದ ಕಣ್ಣು ಮುಚ್ಕೊಂಡು ಯಾವ್ದಾರ ನಂಬರ್ ಇದೆ ಕಣ್ಣು ಮುಚ್ಕೊಂಡು ವಾಟ್ ಈಸ್ ಯುವರ್ ಫೇವರೇಟ್ ನಂಬರ್ so called what is your lucky number 5 okay 5 belongs to R because 5 is less than or equal to 5 right ಎಂದ ಜಾಸ್ತಿ ನಂಬರ್ a is lesser than or equal to b okay ನಾನು ಯಾವ ಎಷ್ಟು ಅಂತ ಬರೆಯೋದು ಸೊನ್ನೆ ಬರಿತಾ ಹೋದಾಗ here a belongs to R for all a belongs to the real number is it okay then the most important point ಹಿಂದ್ಗಡೆ 4-5 ವಿಡಿಯೋ ಆದರೂ ಕೂಡ ಈ ಪಾಯಿಂಟ್ ಅನ್ನು ಎಡಿಟ್ ಮಾಡ್ತಾ ಇತ್ತು ಸಡನ್ ಆಗಿ ನೆನಪಾಯ್ತಾನೆ ಎಲ್ಲೆಲ್ಲಿ ರಿಫ್ಲೆಕ್ಸಿವ್ ಆಗುವುದಿಲ್ಲ ಎಲ್ಲೆಲ್ಲಿ ಸಿಮೆಟ್ರಿಕ್ ಆಗುವುದಿಲ್ಲ ಎಲ್ಲೆಲ್ಲಿ ಟ್ರಾನ್ಸಿಟಿವ್ ಆಗುವುದಿಲ್ಲ ಅಲ್ಲೆಲ್ಲ ಕೌಂಟರ್ ಎಕ್ಸಾಂಪಲ್ ಕೊಡಲೇಬೇಕು ಅಂದರೆ ಈ ಥರ ನಂಬರ್ ಎಲ್ಲಿ ಆಗುದಿಲ್ಲ ಆದದಕ್ಕೆ ಯಾಕೆ ಆಗುದಿಲ್ಲ ಅನ್ನೋದು ರೀಸನ್ ಬರಬೇಕಲ್ಲ ಆ ರಿಲೇಷನಿಂದ ಅದನ್ನು ತಗೊಂಡು ಮಾಡ್ತಾ ಹೋದ್ರು ಆಗಿಲ್ಲ ಆಗ್ತದೆ ಅನ್ನೋದು ಬಂದರೆ ಇಫ್ ಇಟ್ ಈಸ್ ಪಾಸಿಬಲ್ ಟು ಶೋ ವಿತ್ ನಂಬರ್ಸ್ ಯು ಕ್ಯಾನ್ ಆರ್ ಎಲ್ಸ್ ಯು ಶೋ ಇನ್ ಜನರಲ್ ಅದಾಗಿಲ್ಲ ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ಒಂದ್ಸರಿ ಹೇಳ್ತಾ ಇದ್ದ ಸಿಮೆಟ್ರಿಕ್ ಆಗುತ್ತಾ ಸಿಮೆಟ್ರಿಕ್ ಆಗುತ್ತಾ ಹೆಂಗ್ ಮಾಡ್ತೀವಿ ಸಿಮೆಟ್ರಿಕ್ ಆಗುದಿಲ್ಲ ಅಂತ ಬಂದ್ರೆ ನಂಬರ್ ತೋರಿಸ್ಬೇಕು ಯಾಕೆ ಆಗುದಿಲ್ಲ ಅದು ಸಿಮೆಟ್ರಿಕ್ ಸುಮ್ಮನೆ ಥಿಂಕ್ ಮಾಡಿ 2,4 belongs to R ಉತ್ತರಿಲ್ಲ a, b 2 is lesser than or equal to 4 ಉತ್ತರಲ್ಲ ಬಟ್ 4,2 is not there in R correct because it is real number ಯಾವ ನಂಬರ್ ಬೇಕಾದ್ರೆ ತಗೊಳ್ಳಿ ಒಪ್ಪದ್ರಿಲ್ಲ therefore R is not symmetric okay 1,1 ಯಾವ್ದಾರು ಒಂದು ಆಗ್ಬೋದು ಎಲ್ಲದಕ್ಕೂ ಆಗಿರ್ಬೇಕಾಯ್ತು ಓಕೆ ಡನ್ ಟ್ರಾನ್ಸಿಟಿವ್ ಕನ್ವಿಕ್ಷನ್ ಬರೀ ಟ್ರಾನ್ಸಿಟಿವ್ ಹೌದಲ್ಲ ನಂಬರ್ ತಗೊಳ್ಳೋದು ಬೇಡ a, b ಇದ್ರೆ b, c ಇದ್ರೆ a, c ಇರ್ಬೇಕಿತ್ತಲ್ಲ ಬೇಕಾದ್ರೆ ನೋಡಿ a, b ಇದ್ರೆ ಅಂದ್ರೆ ಅರ್ಥ ಎಂತ a is lesser than or equal to b ಕರೆಕ್ಟ್ ಅಲ್ಲ b, c ಅದ ಅಂದ್ರೆ ಅರ್ಥ ಎಂತ ಕರೆಕ್ಟ್ ಅಲ್ಲ ಹೋಗ್ತಿರಲ್ಲ 10 less than 20 less than 30 is it possible to write 10 is less than 30 from these two Brahmanda can we write a is lesser than or equal to c a is lesser than or equal to b ಅಂದ್ರೆ ನಾನು a, b belongs to R ಅಂತ ಬರೆಯಬಹುದಾ a is lesser than or equal to c ಅಂದ್ರೆ can we write it as a, c belongs to R this implies R is always okay ಯಾವ ಎಕ್ಸಾಂಪಲ್ ಸಂಬಂಧಿಸಿದೆ ಲಿಮಿಟ್ ಇದಾ real number R is a, b such that a is lesser than bq is it reflexive no ಯಾವ ಎಕ್ಸಾಂಪಲ್ ಕೊಟ್ಟು reflexive ಗೆ it is not reflexive 2 ಗೆ 2 belongs to R because 2 is lesser than or equal to 2 ಗೆ ಬರ್ತಿಲ್ಲ ಕರೆಕ್ಟ್ ಅಲ್ಲ ಈ ಪಾಯಿಂಟ್ ಏಕ್ ಹಿಯರ್ 1/2 belongs to R ಆಗತ್ತಾ no just because it is 8d ಆದ್ರೆ 1/2 lesser than 1/2 2/2 ಯಾವುದು ಆಗುದಿಲ್ಲ lesser than or equal ಎರಡರಲ್ಲಿ ಯಾವುದು ಆಗುದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ವೆರಿ ನೈಸ್ ಸಿಮೆಟ್ರಿಕ್ ಹೋಗೋಣ ಸಿಮೆಟ್ರಿಕ್ ನಂಬರ್ ಥಿಂಕ್ ಮಾಡಿ ಸಿಮೆಟ್ರಿಕ್
2 comma no 2 comma 3 belongs to R of what 2 is lesser than or equal to 3q correct alla but 3 comma 2 is also belongs to R alla 3 is lesser than 2q alla yaaka school ಹೋಗ್ರಿ ಸಿಂಪಲ್ ಇಲ್ಲಿ ಉಂಟಲ್ಲ 1 comma 2 belongs to R correct alla but 2 comma 1 is it belongs to R is it belongs to R this is 2 lesser than 1 cube agate true agadena true agata no so therefore R is not symmetric R is not symmetric is it okay can we go for transitive very important A is lesser than or equal to B square A is lesser than or equal to B A is lesser than or equal to B cube very important example 3 example entire syllabus 3 examples are very important sir hanga uladu barudilva hangalla inequality alli 3 example transitive hogana transitive yavadu ready 3/2 belongs to R correct come belongs to R true agutile 3 is lesser than 3/2 cube agata 3 is lesser than 27 divided by 8 8 3 24 8 32 8 3 24 ಅಂದ್ರೆ 3 ಪಾಯಿಂಟ್ ಕಟ್ಟಪ್ಪ ಬರುವುದಿಲ್ಲ it is true so correct 3 3/2 ಸ್ವಲ್ಪ ಸಣ್ಣ ಬರ್ತದೆ 3 3/2 belongs to R correct and next number start ಆಗೋ 3/2 ನೇ okay 3/2 3 is a double bond 6 5 belongs to R ಆಗದಿಲ್ಲ ಬೇಕಾದ್ರೆ ನೋಡಿ 3/2 lesser than 6/5 cube ಮತ್ತೆ ಬೇರೆ ಬೇರೆ ನಂಬರ್ ಕೊಡೋಕ್ಕಿಂತ ಮುಂಚೆ ನಂಗೆ ಒಂದ್ಸಲಿ ತೋರಿಸಿ ಕನ್ಫರ್ಮ್ ಮಾಡ್ಕೊಡೇಕ ಆ ನಂಬರ್ ಹೌದಲ್ಲ ಅಂತ ಹೇಳಿ ಓಕೆ ಡೋಂಟ್ ವರಿ ನಂಬರ್ ನೀವೇನಾದ್ರೂ ಬೇರೆ ಬೇರೆ ನಂಬರ್ ಬರೆಯೋರಾದ್ರೆ ಐ ಆಮ್ ರಿಯಲಿ ಅಪ್ರಿಸಿಯೇಟಿಂಗ್ ಯು ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಡಿಫರೆಂಟ್ ನಂಬರ್ಸ್ ದಟ್ ಈಸ್ ಅದೇ ಬೇಕು ಈಗಿನ ಎಜುಕೇಷನಲ್ಲಿ ಅದೇ ಬೇಕು ಮಾರ್ಕ್ಸ್ ತಗೊಂಡು ಹೋಗ್ಕೊಂಡು ಅಪ್ಪ ನಂಗೆ 90 ಬಂತು ಅಪ್ಪ ಖುಷಿ ಅಮ್ಮ ಖುಷಿ ಟೀಚರ್ ಖುಷಿ ಬಟ್ ಹೊರಗಡೆ ಜೀವನ ಬೇರೆ ಮಕ್ಕಳೇ ಹಿಂಗೆ ವಿಚಾರ ಮಾಡಿ ಅಲ್ಲ ಬೇರೆ ನಂಬರ್ ಬರೆಯೋರಾದ್ರೆ ಐ ಆಮ್ ವೆರಿ ಹ್ಯಾಪಿ ಯು ಕಮ್ ಟು ಮಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ದೆನ್ ಯು ಕನ್ಫರ್ಮ್ ಕರೆಕ್ಟ್ 3/2 6/5 belongs to R marks ಬೇಕು 100% you have to score maximum number of marks but with that marks you should have a skill ಜಗತ್ತು ಆಳ್ತಾ ಇರೋದು ಸ್ಕಿಲ್ಲು ಸ್ಕಿಲ್ ಇದ್ರೆ ಮಾರ್ಕ್ಸ್ ಬರುತ್ತೆ ಮಾರ್ಕ್ಸ್ ಇದ್ರೆ ಸ್ಕಿಲ್ ಇರೋದಿಲ್ಲ 3/2 6/5 belongs to R ಆಗೋದಿಲ್ಲ ಚೆಕ್ ಮಾಡ್ತಿದ್ರೆ ಇದೇ ಚೆಕ್ ಮಾಡ್ತಿದ್ರೆ 3/2 ಅಂದ್ರೆ ಎಷ್ಟು 1.5 ಅಲ್ಲ ಲೆಸ್ಸರ್ ದೆನ್ 6 ಕ್ಯೂಬ್ ಅಂದ್ರೆ ಎಷ್ಟಾಯ್ತು 216 216 ಅಲ್ಲ ಸೊ 216 ಡಿವೈಡೆಡ್ ಬೈ 5 ಕ್ಯೂಬ್ ಅಂದ್ರೆ ಎಷ್ಟಾಯ್ತು 25 5 125 ಕರೆಕ್ಟ್ ಅಲ್ಲ 125 125 ಎರಡಲೇ 250 ಆಗುತ್ತೆ 2.7 ಸಮಥಿಂಗ್ ಬರೋದಿಲ್ಲ ಇದಕ್ಕಿಂತ ಜಾಸ್ತಿ ಬರೋದಿಲ್ಲ ಇದಕ್ಕಿಂತ ಜಾಸ್ತಿ ಬರೋದಿಲ್ಲ ಓ ಮೈ ಗಾಡ್ ಸಾರಿ 1.5 ಗಿಂತ ಜಾಸ್ತಿ ಬರೋಣ ಐ ಸೆಡ್ 2 ನೋ ಸಾರಿ ಅಲ್ಲ ಅದು ಹೇಳ್ಬೋದು ನನ್ನ ಕ್ಯಾಲ್ಕುಲೇಷನ್ ಹೋಗಿದ್ದು ನಿಮ್ಮ ಕ್ಯಾಲ್ಕುಲೇಷನ್ಗೆ ಮಿಕ್ಸಪ್ ಆಯ್ತಾಯ್ತಾ ನಾನು ಹೆಂಗಂದರೆ ಡಿಫ್ರೆಂಟ್ ಕ್ಯಾಲ್ಕುಲೇಷನ್ 125 ಎರಡಲಿ 250 ಅಲ್ಲ 250 ಎಷ್ಟು ಕಮ್ಮಿ ಆಯಿತು 34 ಕಮ್ಮಿ ಆಯಿತು ಅರ್ಥ ಆಗಿಲ್ಲ ಬಿಡಿ ನೀವು ಟೆನ್ಷನ್ ಆಗಬೇಡಿ 216 ಅಲ್ಲ 216 ಡಿವೈಡ್ ಬೈ 125 ರೈಟ್ 125 1 ಪಾಯಿಂಟ್ ಇದಕ್ಕಿಂತ ಜಾಸ್ತಿ ಬರುತ್ತೆ ಇಲ್ಲ ಕರೆಕ್ಟ್ ಅಲ್ಲ ಓಕೆ ಇದು ಟ್ರೂನಾ ಟ್ರೂ ಅಲ್ಲ ಬಟ್ 3 6/5 belongs to R no ಅಲ್ಲಿ 3 ಬಂತು lesser than 6/5 cube already ಒಂದು ಇಲ್ಲಿ ಬಂದಿದೆ 1 point something 1.6 something correct it is not true therefore
This question is, it is not reflexive, it is not symmetric, as well as it is not transitive. Now we can use punter English sentence, neither reflexive, neither symmetric, neither transitive. But it is not symmetric, not symmetric, not symmetric, not symmetric, not transitive. ಯಾವುದೇ ಕಂಡೀಷನ್ ಕೂಡ transitive no. Reflexive ಸಾಧ್ಯನೇ ಇಲ್ಲ. Understanding? Okay. This question A is A equal to 1, 2, 3. Tomorrow question. ಈಗ ನಮಗೆ ಕ್ವಶನ್ ಕೊಟ್ಟು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಲ್ಲ ನಾಳೆ ನೆಕ್ಸ್ಟ್ ಕ್ಲಾಸ್ ಎಲ್ಲ ಏನು ಮಾಡುವ ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ಗೆ ನಮ್ಮದೇ ಕ್ವಶನ್ ಅವಾಗ ಏನೋ ಒಂಥರ ಬೇರೆ ಥರ ಆಗಿದೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ರಿಲೇಷನ್ ವಿಚ್ ಇಸ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಆ ಥರ. ಸೊ ಓಕೆ, ಇವತ್ತಿನ ಕ್ಲಾಸನ್ನು ಭಾಳ ಚಂದ ಕೇಳಿ. ಈಗ R is equal to 1, 2, 2, 1. ಪಟ ಆನ್ಸರ್ ಬರೋಣ ಕಮೆಂಟ್ ಬಾಕ್ಸಲ್ಲಿ ನೋಡುವ. ಓಕೆ, ನೀವು ವಾಟ್ಸಪ್ಪಲ್ಲಿ ನನ್ನ ಮೆಸೇಜ್ ಹಾಕ್ತೀರಿ. ಹೌದು, ಒಂದೊಂದ್ಸಲಿ ನಾವು ವಾಟ್ಸಪ್ ನೋಡಿರೋದಿಲ್ಲ, ಕಮೆಂಟಲ್ಲಿ ಹಾಕೋದು ಯೂಟ್ಯೂಬ್ ಸಿಸ್ಟಮ್ ಮಾಡಿ ಹಾಕೋದು ಗೊತ್ತಾಗ್ತದೆ ಪಟ್ಟ ಅಂದರೆ. 1, 2, 2, 1 ಇಸ್ ಇಟ್ ರಿಫ್ಲೆಕ್ಸಿವ್? ನೋ, ನೆವರ್. 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ. ಓಕೆ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅದ್ರ ಮೇಲಲ್ಲ, ಇದ್ರ ಮೇಲೆ. 1, 2 ಮೇಲೆ ಕೈ ಇಡಿ, 2, 1 ಉಂಟ ಇಲ್ಲ. 2, 1 ಮೇಲೆ ಕೈ ಇಡಿ, 1, 2 ಉಂಟ ಇಲ್ಲ. ಇಟ್ ಈಸ್ ಸಿಮೆಟ್ರಿಕ್, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ರೂಲ್ಡ್ ಔಟ್. ಕರೆಕ್ಟ್? ಸಿಮೆಟ್ರಿಕ್ ನಾಗರಾಜ್. Right, it is. Okay, then next. Transitive. ಇದೆಲ್ಲದವ ಟ್ರಾನ್ಸಿಟಿವ್ ಆಗುತ್ತೆ. 1, 2, 2, 1 ಟ್ರಾನ್ಸಿಟಿವ್ ಆಗುತ್ತೆ, ಹೌದಿಲ್ಲ? ಇದು ಟ್ರಾನ್ಸಿಟಿವ್ ಆಗುತ್ತೆ. A, B ಇರಬೇಕು, B, C ಇರಬೇಕು. ಇದೆರಡು ಇದ್ರೆ A, C ಚೆಕ್ ಮಾಡಿ. ಇದೆರಡು ಇಲ್ಲ ಅಂದ್ರೆ ಬೇಡ. ಸರಿಯಾ? ಸರಿ. 1, 2 ಉಂಟಾ? 2 ದಿಂದ ಸ್ಟಾರ್ಟ್ ಆಗೋದು ಯಾವ್ದಾರು ಉಂಟಾ? ಹೌದಲ್ಲ? 1, 2 ಉಂಟು, 2, 1 ಉಂಟು, 1, 1 ಉಂಟೇನಾ? ಸರಿ. A, B ಉಂಟು, B, C ಉಂಟು. A, C ಅಂದ್ರೆ 2, 2 ಅಲ್ಲ? ಬರ್ತಾನೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್? ಕ್ವಶನ್ ಬರ್ತದೆ. ಗಡ್ಬಡಿ ಮಾಡಬೇಡ, ನೆಕ್ಸ್ಟ್ ಬರ್ತದೆ. ಟ್ರಾನ್ಸಿಟಿವ್ ಆಗಬೇಕಂದ್ರೆ ರಿಫ್ಲೆಕ್ಸಿವ್ ಆಗ್ತದೆ, ಆಗಿರ್ಲೇಬೇಕು. ಟ್ರಾನ್ಸಿಟಿವ್ ಟ್ರೂನ ಹೌದಲ್ಲ? ಹೆಂಗೆ ಟ್ರೂ ತಮ್ಮ? ಟ್ರಾನ್ಸಿಟಿವ್ ಆಗುತ್ತೆ ಇಲ್ಲ, ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಕ್ಲಿಯರ್ ಪಿಕ್ಚರ್? A, B ಉಂಟು, B, C ಉಂಟು. A, C ಗೋವಿಂದ, ಗೆಟಿಂಗ್ ಪಾಯಿಂಟ್? ಇಲ್ಲಿಂದ ಸ್ಟಾರ್ಟ್ ಮಾಡಿ. A, B, C, A, C. ನೋ. ಕ್ಲಿಯರ್? ಐ ಥಿಂಕ್ ದಿಸ್ ಕ್ವಶನ್ ಕ್ಲಿಯರ್, ರೈಟ್? ಓಕೆ. ಐದಾಯ್ತು, ಬಡ. ನೆಕ್ಸ್ಟ್ 6. X, Y, X and Y have same number of pages. ಮಜಾ ಉಂಟು. X is equal to Y ಅದನ್ನಲ್ಲ. X and Y same number of pages ಆದ್ರೆ ರಿಫ್ಲೆಕ್ಸಿವ್ ಬರೀಬೇಕಂದ್ರೆ ನಾನು X, X belongs to R ಅಂತ ಬರೀಬೇಕಾಯ್ತು. X and X have the same number of pages. No more argument on this, right? ಸಿಮೆಟ್ರಿಕ್ ಬರೀಬೇಕಂದ್ರೆ X, Y ಬರೀಬೇಕು. Y, X ಉಂಟ ಇಲ್ಲ ಅಂತ ಚೆಕ್ ಮಾಡ್ಬೇಕಲ್ಲ. X ಮತ್ತೆ Y ಏನಾದ್ರೂ ಸೇಮ್ ನಂಬರ್ ಆಫ್ ಪೇಜಸ್ ಆದ್ರೆ Y ಮತ್ತೆ X ಸೇಮ್ ನಂಬರ್ ಆಫ್ ಪೇಜಸ್ ಅಲ್ಲ. X, Y belongs to R ಆಗಿ Y, Z belongs to R ಆದ್ರೆ X, Z belongs to R ಉಂಟ ಇಲ್ಲ ಅಂತ ಚೆಕ್ ಮಾಡ್ಬೇಕಲ್ಲ. X ಏನಾದ್ರೂ Y ಈಕ್ವಲ್ ಆದ್ರೆ Y ಏನಾದ್ರೂ Z ಈಕ್ವಲ್ ಆದ್ರೆ X should be equal to Z ಆಗಬೇಡ. Therefore it is transitive. Here check.
what is problem with online ಏನು ಮನೆ ಆಗುದಿಲ್ಲ modulus of r is equal to sorry a is equal to 1 2 3 4 5 r is equal to a comma b such that modulus of a minus b is even. See, if I pronounce this set ಕೊಟ್ಟನಲ್ಲ ಅವಾಗ ನಾನು ಯೂಶುವಲಿ 90% ನಾನು ಹೇಳೋದು 1 2 3 4 5 ಎನಿ ಪ್ರಾಬ್ಲಮ್ ವಿತ್ ದಟ್ ರೈಟ್ ದಟ್ ಯು ಹ್ಯಾವ್ ಟು ಅಡ್ಜಸ್ಟ್ಮೆಂಟ್. ನಾನು ಒಂದು ಕ್ಲಾಸಲ್ಲಿ ಹೇಳಿದೆ ಮ್ಯಾಥಮೆಟಿಕ್ಸ್ ಇಸ್ ಸೆಲ್ಫ್ ಇಸ್ ಎ ಲ್ಯಾಂಗ್ವೇಜ್. ಓಕೆ, ನಾನು ಹಂಗೆ ಹೇಳಿದ್ರೆ ಮಾತ್ರ ನನಗೆ ಏನೋ ಒಂದು ಕಂಫರ್ಟ್ ಆಗುತ್ತೆ 1 2 3 4 5 ಅಂದ್ರೆ ಮಾತ್ರ right. If you don't understand you tell me I can say 1 2 3 4 5 r equal to a comma b modulus of a minus b is even, right. ಈಗ ನಾನು ರಿಫ್ಲೆಕ್ಸಿವ್ ಹೋಗ್ಬೇಕಂದ್ರೆ a comma a belongs to r ಅಂತ ಚೆಕ್ ಬರಿಬೇಕು ಫಸ್ಟ್ ಬರ್ಕೊಂಡು ಹೌದಲ್ಲ ನಾವಾಗ ಅಂದ್ರೆ ಏನಾಯ್ತು modulus of a minus a is even ಅಂತ ಆಗುತ್ತೆ. modulus of a minus a ಆದ್ರೆ 0 is even ಅಂತ ಆಗುತ್ತೆ. ನಾವು ಬರ್ದು ಸರಿ ಉಂಟಲ್ಲ ಇದೇನಾದ್ರೂ ಆಗಿಲ್ಲ ಅಂದ್ರೆ ಇಸ್ ನಾಟ್ ಈವನ್ ಅಂತ ಬರ್ದು ಕಟ್ ಮಾಡ್ಬಿಡು. getting point, right. So this implies r is not reflexive. Okay, it is. Then we'll go for symmetric. Okay, a comma b belongs to r ಅಂತ ಬರ್ದ್ರೆ b comma a belongs to r ಬರೀಲಿಕ್ಕೆ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. is it okay? Okay, it is. Okay, a comma b belongs to r ಅಂತ ಆದ್ರೆ ನಾನು ಏನು ಬರಬೇಕಾಯಿತು modulus of a minus b is even ಅಲ್ಲ. modulus of a minus b is even ಆದ್ರೆ can I write it as a comma b belongs to r? a comma b belongs to r ಅಲ್ಲ. ನಾನು ಇದನ್ನು ಉಲ್ಟಾ ತಗೊಂಡ್ರು ಕೂಡ ಮಾಡ್ಯುಲಸ್ ಇರೋದ್ರಿಂದ ಏನೇನೂ ಪ್ರಾಬ್ಲಮ್ ಇಲ್ಲ. b minus a is even ಆದ್ರೆ b comma a belongs to r ಅಂತ ಬರೀಬಹುದಾ? ಮಾಡ್ಯುಲಸ್ ಆಫ್ a minus b is even ಅಂತ ಬರೆದ್ರೆ a comma 2 minus 4 ಅಲ್ಲ, 2 minus 4 even ಅಲ್ಲ. is it not 4 minus 2 is even? any two numbers even ಆದ ನಂಬರ್ ಮಾತ್ರ. ಈಗ ನಾನು ಈ ಆರ್ಡರ್ ಪೇರ್ ಅಲ್ಲಿ 1,4 ಬರಲಿಕ್ಕೆ ಬರೋದಿಲ್ಲ. 1,4 ಬರಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನನಗೆ ಇದು ಟ್ರೂ ಆಗೋದಿಲ್ಲ. a minus b is even ಅಂದ್ರೆ ಟ್ರೂ ಆಗೋದಿಲ್ಲ. ಗೊತ್ತಾಗ್ತಾ ಉಂಟಲ್ಲ, ನಾನು 1,3 ತಗೋಬಹುದು. getting point? ಸರಿ, symmetry clear? ಸರಿ, come to transitive. ಟ್ರಾನ್ಸಿಟಿವ್ ಏನಾಗುತ್ತೆ a comma b belongs to r ಆದ್ರೆ b comma c belongs to r ಆದ್ರೆ a comma c belongs to r ಅಂತ ನಾವು ಪ್ರೂವ್ ಮಾಡಬೇಕು. ಇದಾದ್ರೆ ಇದು ಓಕೆ. a comma b belongs to r ಅಂದ್ರೆ ಏನಪ್ಪ ಅರ್ಥ? modulus of a minus b is even. ಓಕೆ, b comma c belongs to ಏನಪ್ಪ ಅರ್ಥ? b minus c is even. ಕರೆಕ್ಟ್ ಅಲ್ಲ? ನಂಗೀಗ a comma c belongs to r ಅಂತ ಪ್ರೂವ್ ಮಾಡಬೇಕಲ್ಲ. ಇದನ್ನು ಪ್ರೂವ್ ಮಾಡಬೇಕಂದ್ರೆ ನಂಗೆ ಎಲ್ಲೋ ಒಂದು ಕಡೆ ಮಾಡ್ಯುಲಸ್ ಆಫ್ a minus c is even ಅಂತ ಆಗುತ್ತಲ್ಲ. getting point? ಮಾಡೋಣ. a minus c is even ಅಂತ ಬರೋದಲ್ಲ. a minus c ಅನ್ನು ನಾನು a minus b plus b minus c ಅಂತ ಬರೀಬಹುದು. ಮಾಡ್ಯುಲಸ್ ತಗೊಂಡಾಗ ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಯುಲಸ್ ತಗೊಂಡ್ರೆ ಅದೇ ಬರೋದಿಲ್ಲ. ಇದು even plus even ಟೋಟಲ್ even ಅಲ್ಲ. even number plus even number always even. This a minus is even. Modulus if you don't consider also no problem. This is even number. Again this is even number. Negative. No problem. The even number of the definition is the number which is divisible by 2. That's it. Okay. Don't worry about negative signs. Sir, modulus happen. Sir, we have modulus ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಾರಾ? ಅಲ್ಲ, modulus ಇರೋದ್ರಿಂದ ಅದು ಕನ್ಫ್ಯೂಸ್ ಆಗ್ತದೆ. 2 ಮತ್ತೆ -2 ಅಲ್ಲ. modulus ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. a minus b ಹಂಗೆ a minus b plus b minus c even number plus even number which is always even, therefore it is transitive. Okay, modulus of a minus b is multiple of 4.
Can I give this to example homework by saying entire thing? A minus b is multiple of 4. ನಾನು a, a ಬರೆದಂದ್ರೆ a minus a, a 0 is a multiple of 4. It is true? It is true. That means it is reflexive, right? A minus b ಏನಾದರೂ multiple of 4 ಆದರೆ b minus a multiple of 4 ಆಗುತ್ತಿಲ್ಲ. 4 minus 8, 8 minus 4, both are multiple of 4 only. Then similarly it is even same. Multiple of 4 ಅಂದ್ರೆ even number ಹೋಗ್ತಾ ಇಲ್ಲ. Even number plus even number. Correct? A equal to b. Every number it is equal to itself. ಈ number ಇಲ್ಲಿ ಉಂಟಾಗ set ಇಲ್ಲಿ ಉಂಟಾಗ every number is equal to itself. It is reflexive. ಈ ಕೈ ಏನಾದರೂ ಈ ಕೈ ಈಕ್ವಲ್ ಆದರೆ ಈ ಕೈ ಈಕ್ವಲ್ ಆಗಬೇಡ, ರೈಟ್? ಈ ಕೈ ಈಕ್ವಲ್, ಈ ಕರ್ಚಿಫ್ ಈಕ್ವಲ್, ದೆನ್ ಈ ಕರ್ಚಿಫ್ ಈ ಕೈ ಈಕ್ವಲ್, ಈ ಕರ್ಚಿಫ್ ಈಕ್ವಲ್, ಈ ಕರ್ಚಿಫ್ ಈಕ್ವಲ್ ಆಗಬೇಡ. getting point? A equal to B, B equal to C. Obviously A equal to C. Okay? Okay guys. So, we just have a look on this example. Next class ಅಲ್ಲಿ ಮತ್ತೊಂದು ಲೆವೆಲ್ ಜಾಸ್ತಿ ಹೋಗಿ ಒಂದಿಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾ? Okay, thank you. Stay safe.